ಎಲ್ಲೋ ಏರಿಯಾದ ವಾಲಿಯೇ, ಜೀವಗಳಂತೆ ಎಲ್ಲಿ ಅಡಗಿಕೊಂಡು ಕುಳಿತಿರುವೆ? ಧೈರ್ಯ ಇದ್ದರೆ ಬಾರ ಯುದ್ಧಕ್ಕೆ. ಎಲ್ಲವೋ ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಒಳತೆಗಳನ್ನು ತಿಂದು ಅವಮಾನಿತನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ ಮದಾಂಧ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವತೆಯನ್ನೇ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರಸವನ್ನು ಮುರಿಯುವೆನು. ನಿನ್ನ ಆಯುಸ್ಸು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಾರೋ ನನ್ನೊಡನೆ ಯುದ್ಧಕ್ಕೆ. ನಿನಗೆ ಜೀವನವನ್ನು ಮಾಡಿರುವೆನು, ಎಲ್ಲಿಯಾದರೂ ಬದುಕಿದ್ದೊಮ್ಮೆ ನನ್ನೊಂದಿಗೆ ಯುದ್ಧಕ್ಕೆ ಸರಸವಾಗಿ ನಿಂತರೆ ನಿನ್ನ ಇಲ್ಲಿಯೇ ಹೂತು ಬಿಡುವೆನು ಅಂತ. ಎಲ್ಲಿಯಾದರೂ ಬದುಕಿಕೋ. ಆಂಜನೇಯ, ಆಂಜನೇಯ, ಬೇಡವಪ್ಪ ಬೇಡ. ಈ ವರ್ತಗಳೂ ಬೇಡ, ಇವರ ಸಹವಾಸವೂ ಬೇಡ. ಇವರು ಎಲ್ಲಿಂದ ಬಂದರು ಅಲ್ಲಿಯೇ ಹೋಗಲೆಂದು ಹೇಳಿಬಿಡಪ್ಪ. ಇವರ ಸಹವಾಸವೇ ಬೇಡ. ಶಾಂತರಾಗಿ ಒಡೆಯ, ಶಾಂತರಾಗಿರಿ. ಇದರಲ್ಲಿ ಏನೋ ವಿಷಯ ಇರಬೇಕು. ಪ್ರಭು ರಾಮಚಂದ್ರ ಪ್ರಭು, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಮಾರುತಿ, ಸುಗ್ರೀವರಾಜ ಭಯಪಡಬೇಡ. ಸುಗ್ರೀವರಾಜ, ನಿಮ್ಮಿಬ್ಬರ ಹೋಲಿಕೆಯು ಮುಖದ ಹೋಲಿಕೆಯು ಒಂದೇ ತರವಾದ್ದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಸುಗ್ರೀವರಾಜ ಈಗ ಕರೆ ಆ ವಾಲಿಯಲ್ಲ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ನನಗೆ ನವ ಚೈತನ್ಯ ಉಂಟಾಗುತ್ತಿರುವುದಲ್ಲ. ಇದು ವಿಜಯ ಮಾಲೆಯೇ ಸರಿ. ಹಾಗಾದ್ರೆ ಕರೆ ಆ ವಾಲಿ ಯುದ್ಧಕ್ಕೆ. ಕರೆಯಲೇ? ಧೈರ್ಯವಾಗಿ ಕರೆ. ಆಂಜನೇಯ, ಒಡೆಯ, ನನ್ನ ಮೇಲಲ್ಲ, ನಿಮ್ಮ ಅಣ್ಣನಾದ ವಾಲಿಯನ್ನು ಕರೆಯಿದ್ದಕ್ಕೆ. ವಾಲಿಯ ಮೇಲೆ ಬೇಡವಪ್ಪ ಬೇಡ, ಅವನ ಸಹವಾಸವೇ ಬೇಡ. ಒಡೆಯ, ಧೈರ್ಯವಾಗಿ ಕರೆಯುವರಾಗಿ. ಕರೆಯಲೇ? ಧೈರ್ಯವಾಗಿ ಕರೆಯುವರಾಗಿ. ಧೈರ್ಯವಾಗಿ ಹೋಗಲೇ? ಧೈರ್ಯವಾಗಿ ಹೋಗಿ. ಇಲ್ಲವೋ ಏರಿಯಾದ ವಾಲಿ, ಈಗ ನನ್ನನ್ನು ಗೆದ್ದೆ ಎಂದು ಎಲ್ಲಿ ಅವತಿಕೊಂಡು ಕುಳಿತಿರುವೆಯೋ? ಬಾಳ ಈಗ ಧೈರ್ಯವಿದ್ದರೆ. ಎಲ್ಲವೋ ಬಲಾದ ಸುಗ್ರೀವ, ಈಗ ತಾನೇ ನನ್ನಿಂದ ಪ್ರಹಾರಗಳನ್ನು ತಿಂದು ಅಲ್ಲನ್ನು ಕಿರಿಯುತ್ತಿದ್ದ ನೀನು ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ? ಅಂದರೆ ನಿನಗ್ಯಾರೋ ಬೆಂಬಲಿಗರಿರಬೇಕೆಂದು ತೋರುತ್ತಿರುವುದು. ಮೊದಲ ನಿನ್ನ ಬೆಂಬಲಿಗರನ್ನು ಕರೆ, ಅವರನ್ನು ಮೊದಲು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನನ್ನು ಗೆಲ್ಲು, ನಂತರ ಬೆಂಬಲಿಗರ ವಿಚಾರ. ಹಾಗಲಿ ಈ ಸಾರಿ ಅಲ್ಲ ಯುದ್ಧವನ್ನು ಮಾಡೋಣ. ಯಾರು 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 ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು ಯಾರು? ನನ್ನ ಮುಂದೆ ಬಂದು ನಿಲ್ಲಬಾರದೆ. ನಾನೇ ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಗನಾದ ಶ್ರೀರಾಮಚಂದ್ರನು. ಪ್ರಭು ಪ್ರಭು ಶ್ರೀರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ಸೋದರ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಆದ್ದರಿಂದ ನಿನ್ನ ಮುಖ ನೋಡಿ ಬಾಣ ಪ್ರಯೋಗಿಸಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದೆನು. ಪ್ರಭು ಶ್ರೀರಾಮಚಂದ್ರ, ಕಪಿಗಳಾದ ನಮಗೆ ವಾವೇ ವರಸೆಗಳಿಲ್ಲವೆಂಬುದು ಜ್ಞಾನಿಯಾದ ನಿನಗೆ ತಿಳಿತಿಲ್ಲವೇ ಪ್ರಭು? ಪ್ರಭು, ಅದು ಅಲ್ಲದೆ ನನ್ನ ಸಹೋದರನ ಸಖ್ಯ ಮಾಡಲು ಕಾರಣವಾದರೂ ಏನು ಪ್ರಭು? ದುರುಳನಾದ ದಶಕಂಠನು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿರುವನು. ಸೀತೆಯ ಅನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಆತನಿಗೆ ಸಹಾಯ ಮಾಡಬೇಕಾಯಿತು. ಪ್ರಭು, ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ದುರುಳ ರಾವಣನ ಶಿರವನ್ನು ತಂದು ನಿಮ್ಮ ಪಾದದಲ್ಲಿ ಅಪ್ಪರಿಸುತ್ತಿದ್ದನು. ಈ ಘನತರವಾದ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ಪ್ರಭು? ಅಯ್ಯ ವಾಲಿ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ಈಗಲೂ ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ ಬೇಡ ಪ್ರಭು. ಎಂದಿಗೂ ರಾಮಬಾಣವು ಹುಸಿಯಾಗಕೂಡದು. ಸಹೋದರ ಸುಗ್ರೀವ, ನನ್ನ ಅಪರಾಧಗಳನ್ನು ಮನ್ನಿಸಿ
ಈ ಮಹತ್ ಕಾರ್ಯದಲ್ಲಿ ಶ್ರೀರಾಮಚಂದ್ರನಿಗೆ ಸಹಾಯಕನಾಗಿ ಇಡೀ ನಮ್ಮ ಕಪಿಕುಲವನ್ನು ಧನ್ಯನಾಗಿ ಮಾಡು. ಪ್ರಭು ಪ್ರಭು ಶ್ರೀರಾಮಚಂದ್ರ, ನನ್ನದೊಂದು ಕಡೆಯ ಬಯಕೆ ಈಡೇರಿಸುವಿರಾ? ಏನದು? ಪ್ರಭು, ನನ್ನ ಮಗನಾದ ಅಂಗದನ ಜವಾಬ್ದಾರಿಯು ನಿಮ್ಮನ್ನೇ ಹೊಂದಿದೆ ಪ್ರಭು. ಚಿಂತಿಸಬೇಡ ವಾಲಿ, ನಿನ್ನ ಮಗದ ಅಂಗದನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಲಕ್ಷ್ಮಣ, ಪ್ರಭು, ಇನ್ನು ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿದೆ. ನನ್ನನ್ನು ಅನುಗ್ರಹಿಸು ದೇವಾ. ರಾಮ್ ರಾಮ್ ರಾಮ್. ಹಾ ಜನಕ, ಅಯ್ಯೋ ನನ್ನನ್ನು ಬಿಟ್ಟು ಪರಲೋಕವಾಸ ಆದಿಯಾ? ರಾಮಚಂದ್ರ, ಯಾವ ಅಪರಾಧಕ್ಕಾಗಿ ನಮ್ಮ ಜನಕರಿಗೆ ಈ ಶಿಕ್ಷೆ ಕೊಟ್ಟಿದೆ? ಅಂಗದ ಕುಮಾರ, ನಿನ್ನ ತಂದೆಯೇ ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧಾ ನಗರಕ್ಕೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜಾಭಿಷೇಕವನ್ನು ಕಟ್ಟಿ ಬರಬೇಕು. ತಿಳಿಯುತ್ತೆ? ಹಾಗೆ ಆಗಲಿ ಅಗ್ರಜ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ. ದಶರಥ ಉದರದೊಳು ಜನಿಸಿದ ಶ್ರೀ ಹರೇ, ದಶರಥ ಉದರದೊಳು ಜನಿಸಿದ ಶ್ರೀ ಹರೇ, ಲೋಕವ ಬೆಳಗುವ ರಾಮ ಹರೇ, ಲೋಕವ ಬೆಳಗುವ ರಾಮ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ಆಂಜನೇಯ, ಅಂಗದ ವಾಲಿಯ ಸಂಹಾರವಾಗಿ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾದವು. ನಡೆಯಿರಿ, ಶ್ರೀರಾಮನ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ಹಾಗೆ ಆಗಲಿ. ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ, ಸ್ವಯಂವರ ಸಭೆಯಲ್ಲಿ ಮರದನು ಸಾಮುರಿದು, ಸ್ವಯಂವರ ಸಭೆಯಲ್ಲೂ ಮರದನು ಸಾಮುರಿದು, ಸೀತೆಯ ವರಿಸಿದ ರಾಮ ಹರೇ, ಸೀತೆಯ ವರಿಸಿದ ರಾಮ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ಬಾಲೆಂದು ಬಾಲೆ ಜಾನಕಿ ನೀಲಕುಂಠಳೆಯ, ಬಾಲೆಂದು ಬಾಲೆ ಜಾನಕಿ ನೀಲಕುಂಠಳೆಯ, ಮೂಲಲಾಲನೆ ಜಾನಕಿ ಮೂಲ
ಹರೆಯ ಸೀತಾ 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 ಜಾನಕಿ ಎಲ್ಲಿರುವೆ? ಹೇಗಿರುವೆ ಮನೋಹರೆ? ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಗುತ್ತಿರುವುದು. ಒಂದು ಮಾತನ್ನಾದರೂ ಆಡಬಾರದೆ ಲಕ್ಷ್ಮಣ? ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರೂ ಸುಗ್ರೀವನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ಆದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ನೋಡಿಕೊಂಡು ಬಾ. ಆಗಲಿ ಅಗ್ರಜ. ಹೋಗುವೆ ಈಗಲೇ ಸುಗ್ರೀವನಿಗೆ ಹೋಗುವೆ ಆಡಿ ತುಪಕಾರಗಳ ನೋಡಲ ಮಾತಾಂಧತೆ ಆಡಿ ತುಪಕಾರಗಳ ನೋಡಲ ಮಾತಾಂಧತೆ ಕೂಡಿ ಬೆರೆಯುವುದಲ್ಲಿರುವ ದುರ್ಲಭ ಕರನನ ಬರಿ ಬರಿ ಬಿಗಲಲ್ಲಿ ಸಿಕ್ಕಿರುವೆ ಹೋಗುವೆ ಈಗಲೇ ಸುಗ್ರೀವನಿಗೆ ಹೋಗುವೆ ವಾಲಿ ಸಂಹಾರವಾಗಿ ವರ್ಷ ಕಾಲ ಕಳೆದರು ಪಾನಮತ್ತನಾಗಿ ಕುಳಿತಿರುವ ಆ ಸುಗ್ರೀವನನ್ನು ಸುಟ್ಟು ಧ್ವಂಸ ಮಾಡಿ ಬರುವೆನು. ಸುಡುವೆನು ಕಿಷ್ಕಿಂಧೆಯನ್ನು ಸುಡುವೆನು ಕಿಷ್ಕಿಂಧೆಯನ್ನು ಪಡ ಪಡ ಕಪಿಕುಲವನ್ನೆಲ್ಲ ಕಳೆದು ಪಡವಿಯೊಳಿಡುವೆ. ಕೆಡುಕನ ಸುಗ್ರೀವನನು
ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚೆದರು ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು, ಮನ್ನಿಸಬೇಕು. ಅಂಗದ ಕುಮಾರ, ತನಗೆ ಬರಲು ನಾಚಿಕೆಯಾದ್ದರಿಂದ ನಿನ್ನನ್ನು ಕಳುಹಿಸಿದನೆ. ಇನ್ನೂ ಉದಾಸೀನ ಮಾಡಿದರೆ ವಾಲಿಗಾದ ಗತಿಯೋ ಆತನಿಗಾಗುವುದೋ ಎಚ್ಚರ. ಜಾಗೃತನಾಗಿ ಅಗ್ರಜನ ಬಳಿಗೆ ಬರುವಂತೆ ತಿಳಿಸು. ಅಪ್ಪಣೆ. जानकी प्राण सखी अगर दया कमल मुखी जानकी मनोहर जानकी प्राण सखी अगल दया कमल मुखी जानकी प्राण सखी अगल दया कमल मुखी जानकी जानकी मनोहर पंचवटी तट पुण्य रूपिणी पंचवटी तट पुण्य रूपिणी गोदानंदिता हंसगारिणी गोदानंदिता हंसगामिनी चित्रकूटा संचारिणी तरुणी चित्रकूटा संचारिणी तरुणी अयोध्या जनमन अशोदायिनी अयोध्या जनमन अशोदायिनी जानकी प्राण सखी अगल दया कमल मुखी जानकी जानकी मनोहर ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಸಂಚು ಜಾಲ चिंता संचिता संचो जाला वेरा वेदने सही सजाला सीता ವೇದನೆ ಸಹಿ ಸದಳ ತನುವಾದಯಿಪುದು ಚಿರಂತ ಚಿತ್ತಾರನ ತನುವಾದಯಿಪುದು ಚಿರಂತ ಚಿತ್ತಾರನ जानकी प्राण
ಆಗಲಿದೆಯಾ ಕಮಲಮುಖಿ ಜಾನಕಿ ಸೀತಾ 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 ಜಾನಕಿ ಮನೋಹರೆ ಎಲ್ಲಿರುವೆ ಮನೋಹರೆ ಹೇಗಿರುವೆ ದುರುಳನಾದ ದಸಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈ ಜಾರಿ ಕೆಳಗೆ ಬಿದ್ದೆಯೋ ಅಥವಾ ಅಪಮಾನವನ್ನು ಸಹಿಸಿಕೊಳ್ಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯೋ ಒಂದೂ ಕಾಣಿರಲಿಲ್ಲ ಜಾನಕಿ, ಒಂದೂ ಕಾಣಿರಲಿಲ್ಲ. ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರದೇ ಇರಲು ಕಾರಣವೇನು? ಕುಪಿತನಾಗಿ ಹೋದವನು ಏನು ಅನರ್ಥವನ್ನು ಮಾಡಿರುವನೋ ಕಾಣಿರಲ್ಲ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜನನ್ನು ಕಂಡೆಯಾ? ಅಂಗದ ಕುಮಾರನು ಇತ್ತಲೇ
ರಾಮ 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 ರಾಮ. ಪ್ರಭು ಶ್ರೀರಾಮಚಂದ್ರ, ಮಳೆಗಾಲದ ಪ್ರಯುಕ್ತ ಚದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಬೇಕು. ಅದು ಸರಿ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದೋ ಇತ್ತಗಡೆಗೆ ಬರುತ್ತಿರುವನು. ರಾಮ ಕೋಪಾವೇಗೆ ಬೊಂಬಾಯ ತೋಳೋ ಸೀತಾರಾಮ ಕೋಪಾವೇಗೆ ಬೊಂಬಾಯ ತೋಳೋ ಬೊಂಬಾಯ ತೋಳೋ ಬೊಂಬಾಯ ತೋಳೋ ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಮಳೆಗಾಲವಾದ್ದರಿಂದ ಚದುರುವಾಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ಸಾವಕಾಶವಾಯಿತು. ಅಪರಾಧವನ್ನು ಮನ್ನಿಸಬೇಕು. ಹಾಗಾದರೆ ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅಗೋ ಇತ್ತಲೇ ಬರುತ್ತಿರುವುದು. ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಶ್ರೀ ರಾಮ ರಾಮ ಗುಣಭೂಷಿಯೋ ಅಭಿವಾದಯಾಮಿ ಮಧು ಸುಖಾದಿ 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 ಪ್ರಭುತಮ ಪ್ರಭುತಮ ನಿನಗೆ ಮಂಗಳವಾಗಲಿ. ಮೇಲಕ್ಕೆ ಸುಗ್ರೀವರಾಜ, ಇನ್ನು ತಡವೇಕೆ? ನಿನ್ನ ಕಪಿವೀರರಿಗೆ ಆಜ್ಞೆ ಮಾಡು. ಅಪ್ಪಣೆ ಆಂಜನೇಯ. ನೀನು ನಳ
ನೀಲ, ಗಯ, ಗವಾಕ್ಷ, ಜಾಂಬವಂತಾದಿಗಳಾಗಿ ಇನ್ನೂ ಅನೇಕ ಜನ ಕಪಿವೀರರೊಡನೆ ಸೇರಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗ, ವಂಗ, ಕಳಿಂಗ, ಕೇರಳ, ಚೇರಾದಿ ರಾಜ್ಯಗಳನ್ನು ಸೇರಿ ಮಾತೆಯವರ ನೆಲೆಯನ್ನು ಹುಡುಕಬೇಕು. ಅಲ್ಲೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗುವುದು. ಭೋಗವತಿ ನಗರವೂ ಸಿಗುವುದು, ಅಲ್ಲಿಯೂ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗುವುದು. ಪಿತೃಲೋಕವೂ ಸಿಗುವುದು, ಅಲ್ಲಿಯೂ ಮಾತೆಯವರ ನೆಲೆಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿಂದ ಮುಂದಕ್ಕೆ ಸೂರ್ಯನ ಬೆಳಕಿಲ್ಲ, ಕಾಣದಿಲ್ಲವಾದ್ದರಿಂದ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ಸೇರಿ ಲಂಕೆಯನ್ನು ಹಾರಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ಕಂಡು ಹಿಡಿಯಬೇಕು. ಅದು 1 ತಿಂಗಳ ಅವಧಿಯೊಳಗಾಗಿ. ಅಪ್ಪಣೆ ಒಡೆಯ. ಇಲ್ಲದಿದ್ದ ಪಕ್ಷದಲ್ಲಿ ಮಿಕ್ಕ ಕಪಿವೀರರಿಗಾಗುವ ಶಿಕ್ಷೆಯು ನಿನಗೂ ಸಹ ಆಗುವುದು. ಇದೇ ಸುಗ್ರೀವಾಜ್ಞೆ. ಆಜ್ಞೆ ಒಡೆಯ. ಅಯ್ಯ ಸುಗ್ರೀವರಾಜನೇ, ಈ ನಾನಾ ದಿಕ್ಕುಗಳಲ್ಲಿರ್ತಕ್ಕಂಥ ವಿಷಯಗಳು ನಿನಗೆ ಹೇಗೆ ಚಿರಪರಿಚಿತ? ಪ್ರಭು, ನಮ್ಮಣ್ಣಾದ ವಾಲಿಯು ನನ್ನನ್ನು ಕೊಲ್ಲಬೇಕೆಂದು ಬೆನ್ನಟ್ಟಿ ಬಂದಾಗ ಈ ಆದನ್ನು ತಪ್ಪಿಸಿಕೊಂಡು ಈ ನಾನಾ ದೇಶಗಳನ್ನು ಸುತ್ತಿ ನಾನಾ ದೇಶಗಳಿಂದ ನಾನಾ ಅದ್ಭುತಗಳನ್ನು ಕಂಡಿರುವೆನು ಪ್ರಭು. ಬಹಳ ಸಂತೋಷ ಮಾರುತಿ. ಹೀಗೆ ಬಾ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನ್ ಹೇಳಿದ್ರಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೇ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೇ ಕ್ಷಣದೋ ರಾವಣನಂ ಸದಬಡಿಯೋ ಕ್ಷಣದೋ ರಾವಣನಂ ಸದಬಡಿಯದೋ ಆರ ಜನಕ ಜಯ ಕಂಡು ಬಂದೊಪ್ಪುವೆನೊಲವಿ ರಾಮ ರಾಘವ ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾಮಾತೆಯವರ ಕುಶಲ ವಾರ್ತೆ ತರುವುದಲ್ಲದೆ ಆ ದುರುಳ ರಾವಣ ಬಲಾಬಲಗಳನ್ನು ಸಹ ತಿಳಿದು ಬರುವನು ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ ಭಾರತಿ. ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸಲು ಕೆಲವು ಗುರುತುಗಳನ್ನು ಹೇಳುವುದು. ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು, ತಿಳಿಯಿತೆ? ಅಪ್ಪಣೆ ಪ್ರಭು. ಜಾನಕಿಗರವು ವಾಪರೆಯದ ಕೇಳೆ ಮಾರುತಿ ಜಾನಕಿಗರವು ವಾಪರೆಯದ ಕೇಳೆ ಮಾರುತಿ ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಜಾತಕಿಕಾರ ಪಲ್ಲವಗಳ ಪಿಡಿದು ಜಾನಕಿಕರ ಪಲ್ಲವಗಳ ಪಿಡಿದು ಕರೆತಂದು ಸೈ ಸೈ ಜಾನಕಿಗರ ವಾಪರೆಯದ ಕೇಳೆ ಮಾರುತಿ ನಂಬಿಕೆ ಬಾರದುನೆ ಸೀತೆಗೆ
ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಬಾರದೊಡೆ ಗುಳಿಗೆಯದ ಆಕೆಗೆ ಕೊಡಲು ಅಂಗುಳಿಗೆಯದ ಆಕೆಗೆ ಕೊಡಲು ಪಂಕಜ ಬಾಳೋ ಜಾನಕಿಗರ ವಾಪರೆಯದ ಕೇಳಿ ಮಾರುತಿ 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 ಆಂಜನೇಯನು ಈ ಮುದ್ರಾಂಕಿತವನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವನ್ನು ತರಬೇಕು. ಒಂದು ಮಾಸದ ಅವಧಿಯೊಳಗೆ ತಿಳಿಯುತ್ತೆ. ಧನ್ಯನಾದನು ದೇವ, ಧನ್ಯನಾದ. ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದರೆ ತಮ್ಮ ವಿಷಯ ಏನೆಂದು ಹೇಳಲಿ? ಆಂಜನೇಯನೇ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯನಾದನು ಸ್ವಾಮಿ, ಧನ್ಯನಾದನು. ಎಲೆ ಕಪಿಗಳಿಗೆ ಇಂದಿನಿಂದ ಮೊದಲುಗೊಂಡು ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಯಾವುದೇ ಫಲಹಾರಾದಿಗಳನ್ನು ರಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದಾರವಿಲ್ಲವೇ ಸಾಕ್ಷಿ. ನಡೆ, ಎಲ್ಲರೂ ಸೀತಾನ್ವೇಷಣ ಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾಂಬಾಹಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಂಬಾಹಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕಾದವನೇ ರಾಮ ಸಕಲ ಲೋಕಾದವನೇ ಮಾಧವನೇ 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 ಮುರಹರನೇ. ಸಕಲ ಲೋಕಾದವನೇ ನಿಖಿಲ ಸುರಹರನೇ ಮುರಹರನೇ. ನಿಖಿಲ ಸುರಹರನೇ ಮುರಹರನೇ. ರಾಮಚಂದ್ರ ಮಾಂಬಾಹಿ ದಯಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ಪರಮ ಕೃಪಾಳು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಅಂಗದ ಆಂಜನೇಯ, ಎಲೆ ಜಾಂಬುವಾದಿಗಾಯಿ, ನಾನಾ ಪ್ರದೇಶಗಳನ್ನು ಹುಡುಕಿದರು, ಎಲ್ಲಿಯೂ ಸೀತಾಮಾತೆಯವರ ದರ್ಶನವಾಗಲಿಲ್ಲ. ಈಗ ಏನು ಮಾಡುವುದು? ಅಲ್ಲಿ ಒಂದು ಗುಹೆಯು ಕಾಣುತ್ತಿರುವುದು. ಅಲ್ಲಿ ನೋಡಿದರೆ ಹಂಸ ಪಕ್ಷಿಗಳು ಬರುತ್ತೆ. ಅಲ್ಲೇನಾದರೂ ಮಾತೆಯವರನ್ನು ಕೊಂಡೊಯ್ದಿರಬಹುದೇ? ಅದೋ ನೋಡಿ, ಯಾವುದೋ ಒಂದು ಭೂತವು ಇತ್ತಲೇ ಒಂದು ವೇಳೆ ಅದೇನಾದರೂ ನಮ್ಮ ಮಾತೆಯವರನ್ನು ನುಂಗಿರಬಹುದು. ಕೈಕೆ ಹೋರ್ವಳಿದ್ದ ನಮಗೆ ಎಂತಹ ವಿಪತ್ ಪರಂಪರೆಗಳು ಬಂದೊದಗಿದವು. ವನವಾಸ ಪೊಂಡೆರ ವನವಾಸವು ಪೊಂಡೆರ ಸತಿಯ ನಳಿದನ ಕಾಟ
ಅಯ್ಯೋ, ಕೈ ಕಿರುವಳಿಂದ ನಮಗೆ ಎಂತಹ ಪರಪರೆಗಳು ಬಂದಿವೆ. ಅಂತಹ ಮಹಾಪರಾಕ್ರಮಿಯಾದ ಜಟಾಯು ಮೃತಪಟ್ಟದಿಂದ ಮೇಲೆ ಇಂದು ನಮ್ಮಗಳ ಪಾಡಿ. ವಾನರ ವೀರರೇ, ಯಾವುದೋ ಪಕ್ಷಿ ಮರಿದು ಹೋಯಿತು ಎಂದು ಹೇಳಿದರಲ್ಲ, ಯಾರು? ಮಹಾಪರಾಕ್ರಮಿಯಾದ ಜಟಾಯು. ಆ ಜಟಾಯು ಕೊನೆಗೂ ನನ್ನನ್ನು ಬಿಟ್ಟು ಹೋಗಲಿದೆಯಾ? ಅಯ್ಯ, ಹಾ, ಆತನ ಮರಣ ವಾರ್ತೆ ಕೇಳಿ ನೀನು ಈ ರೀತಿ ದುಃಖಿಸುತ್ತಿರಲು ಕಾರಣವೇನು? ವಾನರ ವೀರರೇ, ಜಟಾಯು ನಾನು ಅಣ್ಣ ತಮ್ಮಂದಿರು. ಪಂದವನ್ನು ಕಟ್ಟಿಕೊಂಡು ಸೂರ್ಯಮಂಡಲವರೆದು ಹಾರುತ್ತಿರುವಾಗ ಜಟಾಯುವಿನ ರೆಕ್ಕೆ ಸುಡುತ್ತಿರಲು ಅದನ್ನು ಉಳಿಸಲೆಂದು ಹೋಗಿ ನನ್ನ ರೆಕ್ಕೆಯು ಸುಟ್ಟಿ ಈ ತೀರದಲ್ಲಿ ಬಂದು ಬಿದ್ದಿರುವೆನು. ಆಗ ಪತಂಗ ಮಹರ್ಷಿಗಳು ಯಾವ ಸಮಯದಲ್ಲಿ ಬಂದು ವಾನರ ವೀರರು ಬಂದು ರಾಮ ಧ್ಯಾನವನ್ನು ಮಾಡುವರೋ ಅಂದಿಗೆ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬರುವುದೆಂದು ಆಶೀರ್ವದಿಸಿದರು. ಆದ್ದರಿಂದ ತಾವು ನಿಜವಾದ ವಾನರ ವೀರರಾಗಿದ್ದರೆ ರಾಮ ಧ್ಯಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುವೆನು. ಹಾಗೆ ಆಗಲಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ರಾಮ. ಆಹಾ, ವಾನರ ವೀರರೇ, ನೀವು ಮಾಡಿದ ರಾಮ ಧ್ಯಾನದಿಂದ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬಂದಿರುವುದು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳಿ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ದೂರದೃಷ್ಟಿ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದು. ಆದ್ದರಿಂದ ಆ ನೀಚ ರಾವಣನು ಸೀತಾಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರುವುದು ನಿನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕು. ಹಾಗೆ ಆಗಲಿ. ವಾನರ ವೀರರೇ, ಮುಂದೆ ಕಾಣುವ ಶಸ್ತ್ರಯೋಜನೆಯ ಸಮುದ್ರವನ್ನು ದಾಟಿ ದಕ್ಷಿಣಾಭಿಮುಖವಾಗಿ ಹೋದರೆ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವನ್ನು ರಾವಣನು ಕಟ್ಟಿಕೊಂಡಿರುವನು. ಅಲ್ಲಿಗೆ ಹೋದರೆ ಲಂಕೆ ಎಂಬ ಮಹಾನಗರದಲ್ಲಿ ಸೀತೆಯನ್ನು ಬಚ್ಚಿಟ್ಟಿರುವನು. ಅಲ್ಲಿ ಹೋದರೆ ನಿಮಗೆ ಸೀತಾಮಾತೆಯ ದರ್ಶನವೂ ಆಗುವುದು. ನಿಮಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬನ್ನಿ. ಹಾಗೆ ಹಾಗೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಗಗನವತಾಗೆ ನೀರ್ಪಳುಕುವ ತುಂಗ ತರಂಗ ಸಂಗಮೇ, ಗಗನವತಾಗೆ ನೀರ್ಪಳುಕುವ ಗಗನವತಾಗೆ ನೀರ್ಪಳುಕುವ ತುಂಗ ತರಂಗ ಸಂಗಮೇ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ, ಸ್ವಗೈಪುದೆ ಜರಿಯ ಬೀರಿ ಹಚ್ಚರಿಯ ಬೀರಿ ಮಹಾದದ್ಭುತ ವಾರಣೋ. ಎಲೆ ಜಾಂಬುವಂತರೇ, ಈ ಸಮುದ್ರವನ್ನು ನೋಡಿದ್ರ ಭಯಾನಕವಾಗಿರುವುದು. ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರು ವಿಚಾರಿಸುವಂತ ಕುಮಾರ. ಅಂಗದ ಕುಮಾರ, ಈ ಜಾಮವಂತರೇ, ನೀವು ಎಷ್ಟು ಯೋಜನ ಆರಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಹಾರಿಬಲ್ಲೆ. ಆದರೆ ವಯಸ್ಸಾದ ಕಾರಣ ನನ್ನ ಶಕ್ತಿ ಎಲ್ಲವೂ ಕುಗ್ಗಿ ಹೋಗಿರುವುದು. ಹಿಂದೆ 21 ಆವರ್ತಿ ಭೂಪ್ರದಕ್ಷಿಣೆ ಮಾಡುವ ಸಂದರ್ಭದಲ್ಲಿ ಒಂದು ದೊಡ್ಡದಾದ ಬಂಡೆಕಲ್ಲು ನನ್ನ ಕುಂಡಿಗೆ ಸಾಕಲಾಗಿ ನನ್ನ ಶಕ್ತಿ ಎಲ್ಲವೂ ಕುಗ್ಗಿ ಹೋಗಿರುವುದು. ಅದಿರಲಿ, ಎಲ್ಲರನ್ನೂ ಕೇಳುವೇ ಇಲ್ಲ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ನಾನು ಈ ಸಮುದ್ರವನ್ನ ಆರಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲ್ಲ. ಈ ಕಾರ್ಯವು ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆಲ್ಲ ಕಾರಣ ಮಾರುತಿ. ಆದ್ದರಿಂದ ನಾವೆಲ್ಲರೂ ಸೇರಿ ಆ ಆಂಜನೇಯನನ್ನು ಪ್ರಾರ್ಥಿಸಿಕೊಳ್ಳೋಣ. ಹಾಗೆ ಆಗಲಿ ಮಂಜು ಅಮ್ಮವಂತರೇ. ರಾಘವ ಕಾರ್ಯವ ಸಾಧಿಸಲು ಗಣ ರಾಘವ ಕಾರ್ಯವ ಸಾಧಿಸಲು ಗಣ ಸಾಗರವಲ್ಲೇ ದಾಗುವಂತ ಹನುಮಂತ ಹೇಮಂತ ಹನುಮಂತ ಗುಣಚಾಂತ ಧನವಂತ
ಗಣ ಮಾರುತ ಸಂಜಾತ ಮಾರುತ ಸಂಜಾತ. ಮಾರುತಿ, ಹೇಳು ಬಾಲ್ಯದಲ್ಲಿ ನೀನು ಸೂರ್ಯನನ್ನು ನುಂಗಲು ಹೋಗಿ ನಂತರ ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನೆಲ್ಲ ನೀನು ಹಾಳು ಮಾಡುವಾಗ ಕುಪಿತಗೊಂಡ ಋಷಿಮುನಿಗಳು ನಿನಗೆ ಶಾಪವಿತ್ತಿದ್ದರು. ನಿನ್ನ ಶಕ್ತಿಗಳೆಲ್ಲವೂ ಅಗೋಚರವಾಗಿರಲಿ ಎಂದು ಅವೆಲ್ಲವೂ ಇಂದಿಗೆ ಮುಕ್ತಾಯವಾಯಿತು. ಹೇಳು ಮಾರುತಿ, ರಾಮ ಕಾರ್ಯದಲ್ಲಿ ನಿರತನಾಗು, ಜೈಶಾಲಿಯಾಗಿ. ಜೈ ರಘುವೀರ ಸಮರ್ಥ. ಭಯಪಡಬೇಡಿ. ಈ ಸತಯೋಜನೆ ವಿಸ್ತೀರ್ಣವುಳ್ಳ ಸರದಿಯನ್ನು ಒಂದು ಕಾರ್ಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣ ಬಲಾಬಲಗಳು ಸಹ ತಿಳಿದು ಬರುವುದು ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ಈ ಸಮುದ್ರ ತೀರದಲ್ಲಿ ಕುಳಿತು ರಾಮತೆಯನ್ನು ಮಾಡುತ್ತಿರುವರು. ಹಾಗೆ ಅಂಗದ ಕುಮಾರ, ಬನ್ನಿ ಬನ್ನಿ, ನೀಲ ಆಗ ಯಾಗ ಆಗ್ತಾ ಗಂಧಮಾದೇನ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲೇ ನೋಡಿ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಸುರಕುಲವನ್ನು ಸುರಕುಲವನ್ನು ನಿಷ್ಕರುಣತಾ ನೆಲೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾಸನ ಪುರವಿದಂ ನಿಲುಕಿಸಿದೆ. ಶ್ರೀ ರಾಮಚಂದ್ರನ ದಯದಿ ದಯದಿ ರಾಮ 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 ರಾಮ. ಚಂಡದಾನವ ಮಂಡಲೇಂದ್ರನ 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 ಚಂಡದಾನವ
ಕಂಡೆ ಲಂಕಾ ನಗರವಾ ಕಂಡೆ ಗಗನ ತಾಳಕ್ಕಿದ್ದೋಗೆ ವಾಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ತಾಳಕ್ಕಿದ್ದೋಗೆ ವಾಕಲ್ಲು ಲಗಳ ಮೇಲೆ ನೆಗೆಯುತ್ತೆ ಗಗನ ತಾಳಕ್ಕಿದ್ದೋಗೆ ವಾಕಲ್ಲು ಗಗನ ತಲಕಿದ್ದೋಗೆ ವಾಕಲ್ಲು ನಗಳ ಮೇಲೆ ನೆಗೆಯೊಳಗೆ ಪ್ರಗತಿಯೊಳಗೆ ಸುಖನ ತೆರದಿ ಪ್ರಗತಿಯೊಳಗೆ ಸುಖನ ತೆರದಿ ಪ್ರಗತಿಯೊಳಗೆ ಸುಖನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವನ್ನು ಲೋಕಿಸಿ ಇಲ್ಲಿಗೆ ಬರುತ್ತಿರೆ ನಗರವನ್ನು ಲೋಕಿಸಿ ಕಂಡನ ಲಂಕಾ ನವವಿಧ ಕಂಡನ ಲಂಕಾ ನಗರವಾ ಕಂಡೇ ಒಳಪಾಯಿ ಮದ ಕಾಳ ಸಾತತಿ ತಳತಳ ಜೀಸಿ ಗಗನವ ಬೆಳಗಿರೆ ಒಳಪಾಯಿ ಮದ ಕಾಳ ಸಾತತಿ ತಳತಳಿಸಿ ಗಗನವ ಬೆಳಗಿರೆ ಒಳಪ ಏ ಮತ ಕಾಳ ಸಾತತಿ ತಳ 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 ತಳಿಸಿ ಗಗನವ ಬೆಳಗಿರಿ ಸಳಸ್ತ್ರೀ ಕೂಟ ಸಳಸ್ತ್ರೀ ಕೂಟ ಜಲದ ಮೇಲೆ ಸಳಸ್ತ್ರೀ ಕೂಟ ಜಲದ ಮೇಲೆ ಸಳಸ್ತ್ರೀ ಕೂಟ ಜಲದ ಮೇಲೆ ಜನ ಬಳಲವಾದಿ ಪರಿ ಜನ ಬಳಲವಾದಿ ಪರಿ ಕಂಡನ ಲಂಕಾ ನಗರ ಮಣಿಮಂಡಲ ನವವಿಧ ಕಂಡನ ಲಂಕಾ ನಗರವಾ ಕಂಡೇ ರಾಮಚಂದ್ರ ಏನೀತನ ವೈಭವ ಲಂಕಾ ನಗರದ ಹೊರಬಾಗಿಲು ಇಷ್ಟೊಂದು ಒಳೆಯುತ್ತಿರಬೇಕಾದರೆ ಇನ್ನು ಈತನ ಅರಮನೆ ಇನ್ನೆಷ್ಟು ಸುಂದರವಾಗಿರಬಹುದು. ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನೇ ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಕ್ಕಿಯ ಹೃದಯಕ್ಕೆ ಸೂಕ್ಷ್ಮ ರೂಪಿನಿಂದ ಉಕ್ಕಿ ಆಕೆಯ ಉದರದಲ್ಲಿ ದೊಡ್ಡದಾಗಿ ಬೆಳೆದು ಆಕೆಯ ಉದರವನ್ನೇ ಸೀಳಿ ಹೊರಗೆ ಬಂದದ್ದು ಭಕ್ತ ಪರಾಧೀನನಾದ ನಿನ್ನಯ ಮಹಿಮೆಯಿಂದಲ್ಲವೇ ದೇವ. ಆದರೆ ಸೂಕ್ಷ್ಮ ರೂಪಿನಿಂದ ಈ ಪುರವನ್ನು ಪ್ರವೇಶಿಸುವುದು